ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಝೂಡಿಯೋಗೆ ಹೋಗ್ತಾ ಇದ್ದೀವಿ. ಯಾಕೆ ಹೇಳಿದ್ರೆ ಆಫರ್ ಇದೆ 15th ವರೆಗೂ. ನೋಡೋಣ, ಆಫರ್ ಇದೆ ಅಂತ ಹೋಗ್ತಾ ಇರೋದು. ಇಲ್ಲಾಂದ್ರೆ ಅಲ್ಲಿಗೆ ಏನು ಹೋಗಲ್ಲ, ಅಷ್ಟೊಂದು ನಾನು ತಗೊಳಕ್ಕೂ ಇಷ್ಟಪಡಲ್ಲ ಅದನ್ನೆಲ್ಲ. ನೋಡೋಣ, ಆಫರ್ ಇದ್ದರೆ ಚೆನ್ನಾಗಿದ್ರೆ ತಗೋತೀನಿ, ಇಲ್ಲ ಅಂದರೆ ಇಲ್ಲ. ನಾನು ಇದನ್ನು ಇವರಿಗೆ ಆ್ಯನಿವರ್ಸರಿ ಹಿಂದಿನ ದಿನವೇ ಕೇಳಿದ್ದೆ, ಆ್ಯನಿವರ್ಸರಿಗೆ ಬಟ್ಟೆ ಕೊಡಿಸ್ರಿ ಅಂತ. ಇವರು ಫುಲ್ ಗ್ಯಾಮರ್ಸೇ ಬಿಟ್ಟವ್ರೆ. ಒಂದು ಜೊತೆ ಬಟ್ಟೆ ಕೊಡಿಸಿಲ್ಲ ನಾನು ಆ್ಯನಿವರ್ಸರಿಗೆ, ಅಲ್ಲಮ್ಮ ಒಂದು ಜೊತೆ. ನಾನು ಅಯ್ಯೋ ಪಾಪದ ಹುಡುಗಿ ಏನು ಕೇಳಲ್ಲ ಅಂತ ಏನು ಕೊಡ್ಸಲ್ಲ ಇವರು, ಅಲ್ವಾ? ಪಾಪದ ಹುಡುಗಿ ತಾನೇ ನಾನು. ನಿಜವಾಗ್ಲೂ ನಾನು ಪಾಪದ ಹುಡುಗಿನ, ಏನು ಕೇಳಲ್ಲ, ಇನ್ನೋಸೆಂಟ್ ಜಲ್ ನಾನು ಅಂದ್ರೆ. ತಗೊಳಕ್ ಹೋಯ್ತಿರೋದ್ರಲ್ಲಿ ಯಾವ್ದು ಇಷ್ಟ ಆಗಿಲ್ಲ ಅಂತ ವಾಪಸ್ ಬಂದಿರೋದು. ಆನ್ಲೈನಲ್ಲಿ ಒಂದು 2 ಡ್ರೆಸ್ ಆರ್ಡರ್ ಮಾಡಿದ್ದೀನಿ, ಅದು ಬಂದ್ಮೇಲೆ ತೋರಿಸ್ತೀನಿ ಆಯ್ತಾ. ಫೈನಲ್ ಆಗಿ ನಾವು ಝೂಡಿಯೋ ಹತ್ರ ಹೋದ್ವಿ. ನನಗೆ ಅಂತೂ ಹುಡುಗಿರಿಗೆ ಅಷ್ಟೊಂದು ಕಲೆಕ್ಷನ್ ಇರಲಿಲ್ಲ, ಬಟ್ ಹುಡುಗರಿಗೆ ತುಂಬಾ ಕಲೆಕ್ಷನ್ ಇತ್ತು. ಹಾಗೆಯೇ ನಮ್ಮ ಯಜಮಾನರು ಅವ್ರದ್ದು ಪರ್ಚೇಸಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರದ್ದಂತೂ ತುಂಬಾ ಚೆನ್ನಾಗಿ ಸಿಗ್ತಾಯಿತ್ತು, ಬಟ್ ನಮಗಂತೂ ಏನೂ ಚೆನ್ನಾಗಿರಲಿಲ್ಲ. ಅವ್ನು ಟ್ರಯಲ್ ರೂಮ್ಗೆ ಹೋಗಿ ಹಾಕಿ ನೋಡೋದು, ನಮಗಂತೂ ಸಾಕಾಗಿ ಹೋಗ್ತಿತ್ತು ಅವನಿಗೆ ವೆಯ್ಟ್ ಮಾಡೋದು. ಹಾಗೇನೇ ನಾವು ಅಲ್ಲಿಂದ ಬಿಲ್ ಹಾಕಿಸ್ಕೊಂಡು ನಾವು ಹೊರಟಿದ್ದು. ಅವನ್ನೇ ಕೇಳು. ಝುಡಿಯೋ ಪಕ್ಕನೇ ಇರುವಂತಹ ಕೂಲ್ ಜಂಕ್ಷನ್ಗೆ ನಾವು ಹೋದ್ವಿ, ಏನಾದ್ರು ಚಾಟ್ಸ್ ತೊಗೊಳ್ಳೋಣ ಅಂತ. ಅಣ್ಣ ಶಾಪಿಂಗ್ ಮಾಡ್ಕೋತ ನನಗೆ ಒಂದು ಡ್ರೆಸ್ ಕೂಡ ಕೊಡಿಸಿ, ಒಂದೇ ಒಂದು. ನಾನು ತಗೊಂಡಿದ್ದು ಮಸಾಲೆ ತುಂಬಾ ಚೆನ್ನಾಗಿತ್ತು. ನಾವೇನೇ ತೊಗೊಂಡ್ರು ನಮ್ಮ ಲಡ್ಡುಗೆ ಸ್ವಲ್ಪ ಟೇಸ್ಟ್ ಮಾಡಿಸ್ತೀವಿ. ಯಾಕೆ ಅಂದರೆ ಅವ್ನು ನಮ್ಮನ್ನು ನೋಡ್ತಾ ಇರ್ತಾನೆ, ಅವನಿಗೂ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ, ಸೊ ಅದಕ್ಕೆ ಟೇಸ್ಟ್ ಮಾಡಿಸ್ತೀವಿ. ಅದಾದಮೇಲೆ ನಾನು ತೊಗೊಂಡಿದ್ದು ಕೊಕೊನೆಟ್ ಟೆಂಡರ್ ಜ್ಯೂಸ್ ಅಂತ ಇದು, ಬಟ್ ನಾನು ಎಕ್ಸ್ಪೆಕ್ಟೇಷನ್ ಬೇರೆ ಥರನೇ ಇತ್ತು, ಬಟ್ ಈ ಥರ ಕೊಟ್ಟಿದ್ರು. ಇಟ್ಸ್ ಓಕೆ, ಆದರೂ ತುಂಬಾ ಚೆನ್ನಾಗಿತ್ತು. ಕಳ್ಳ ಲಡ್ಡು ಏನಪ್ಪ, ಸುಬ್ಬ ತಿನ್ನಿಸ್ಲಿ ಅಂತ. ಸಾಕು ಪಾಪು, ಸಾಕು ಬಿಡು ಮದು. ಅದು ಜ್ಯೂಸ್ ಕುಡಿತಾ ಇದೆಯಾ ಅಂತ. ಹಾಗೆಯೇ ನಾವು ಅದನ್ನು ತಿಂದ್ಕೊಂಡು ಮನೆಗೆ ಹೊರಟ್ವಿ. ಫೈನಲಿ ಮುಗಿದ ಶಾಪಿಂಗ್. ನನಗಿಂತ ಜಾಸ್ತಿ ಇವನೇ ಶಾಪಿಂಗ್ ಮಾಡಿದ್ದು. ನಾನು ಒಂದು ಜೊತೆ ಸ್ಲಿಪ್ಪರ್ ಅಷ್ಟೇ ತಗೊಂಡಿರೋದು, ಮಿಕ್ಕಿದೆಲ್ಲ ಇವನ್ನೇ. ನಾನು ಒಂದು ಟೀ ಶರ್ಟ್ ಅಷ್ಟೇ. ಇವನು ಬೇಡ ಇಷ್ಟು ಇಬ್ಬರಿಂದ ಸೇರಿ 2,500 ಮಾಡಿಬಿಡೋಣ ಅಂದಿದ್ದು, ಇವನೊಬ್ಬರಿಗೆ 2,500 ಆಗಿದೆ. 2,700 ಏನೋ ಸಮಥಿಂಗ್ ಆಗಿರೋದು. ನಾನು ಒಂದು ಜೊತೆ ಬಟ್ಟೆನ ತಗೊಂಡಿಲ್ಲ. ಇಲ್ಲ, ನನ್ನ ಮೇಲೆ ಹಣೆ ಇಟ್ಟಳು, ನನ್ನ ಮೇಲೆ ಹಣೆ ಇಟ್ಟಳು. ನಾನು ಬಿಲ್ ಮಾಡ್ತೀನಿ. ಇವ್ನು ಹೆಂಗೆ ಗೊತ್ತಾ ಬಿಲ್ ಮಾಡಿದ್ದು? ಅಯ್ಯೋ, ಈ ಜೀನ್ಸ್ ಪ್ಯಾಂಟ್ ಮತ್ತೆ ಸಿಗಲ್ಲ ಕಡೆ. ಇದೇನಾರ ನಾನು ಹೇಳ್ಬಿಟ್ರೆ ಮುಗಿದ ಕತೆ. ಫೈನಲ್ ಆಗಿ ಮನೆಗೆ ಬಂದ್ವಿ. ಇಷ್ಟು ಅವ್ರದ್ದೇ. ನಾನೊಂದು ಜೊತೆ ಬಟ್ಟೆ ಕೂಡ ತೊಗೊಳ್ಳಿಲ್ಲ. ನಾನೊಂದು ಬರೀ ಒಂದೇ ಒಂದು ಸ್ಲಿಪ್ಪರ್ ತೊಗೊಂಡೆ ಅಷ್ಟೇ. ಅದನ್ನು ತೋರಿಸ್ತೀನಿ, ಇವಾಗ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ ಆಯಿತಾ. ಇದೊಂದು ಪ್ಯಾಂಟ್ ತೊಗೊಂಡ್ರು ಅವರು, ಇದೆಲ್ಲ ಅವ್ರದ್ದೇ, ನಂದು ಯಾವುದು ಒಂದು ಕೂಡ ಇಲ್ಲ. ಇದೊಂದು 800, ಇನ್ನೊಂದು ತೊಗೊಂಡವ್ರೆ. ಇದು ಸೇಮ್, ಇದು 800. ಇದು ಸೇಮ್ ಅಂದರೆ 2ರಿಂದ 5 200 ಟಿ ಶರ್ಟು. ಇದು 2 ತೊಗೊಂಡಿದ್ದಾರೆ. ಇದೊಂದು ಸ್ಲಿಪ್ಪರ್ ತೊಗೊಂಡಿದ್ದಾರೆ. ಇದು ಎಷ್ಟಮ್ಮ ಸ್ಲಿಪ್ಪರು? 300 ಇದೊಂದು ಸ್ಲಿಪ್ಪರ್ಗೆ. ಇದು ನಾನು ತೊಗೊಂಡೆ, ನನ್ನದೊಂದು ಸ್ಲಿಪ್ಪರು 150 ಅಷ್ಟೇ. ಇದಕ್ಕೆ ಪರವಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿದೆ. ಹಾಗೆಯೇ ಇದು ನಮ್ಮ ಲಡ್ಡು ಒಂದು ಟೀ ಶರ್ಟ್. ಅವನದೇನು ಬೇಜಾನಿದೆ, ಅದಕ್ಕೆ ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ಟು ಇದೊಂದು ಟೀ ಶರ್ಟ್ ತೊಗೊಂಡೆ. ಫೈನಲ್ ಬಿಲ್ ಎಷ್ಟಾಯಿತು ಅಂತಂದರೆ ಟೋಟಲ್ ಆಗಿ ತೋರಿಸ್ತೇನೆ ರೀ. ಕಳ್ಳ
ಬಿಲ್ ಇಲ್ಲಿ ಪಿನ್ ಮಾಡಿರ್ತೀನಿ. 2608 ರೂಪಾಯಿ ಟೋಟಲ್ ಆಗಿದ್ದು. ಇಷ್ಟು ಒಬ್ಬರೇ ತೊಗೊಂಡಿದ್ದಾರೆ, ನಾನು ಒಂದು ಜೊತೆ ಕೂಡ ತಗೊಂಡಿಲ್ಲ. ಫೈನಲ್ ಆಗಿ ನಾನು ನಾಳೆ ಇಲ್ಲಾಂದರೆ ಆರ್ಡರ್ ಮಾಡ್ತೀನಿ ಅಮೆಝಾನ್ ಇಲ್ಲ ಫ್ಲಿಪ್ಕಾರ್ಟಲ್ಲಿ 2 ಡೇಸಲ್ಲಿ ಬರೋ ಥರ. ಏಯ್ ಕಳ ನೀನೇನು ತಗೊಂಡೆ? ಅವನಿಗೊಂದು ಟಿ ಶರ್ಟ್ ಅಷ್ಟೇ ತೊಗೊಂಡಿದ್ದು. ಹಾಗೆ ನೀನೆ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.